ಹಣ ಇರೋರು, ರಾಜಕೀಯ ಬೆಂಬಲ ಇರೋರು, ದುರ್ಬಲ ವ್ಯಕ್ತಿಗಳು, ಏನು ಪ್ರಬಲ ವ್ಯಕ್ತಿಗಳು ಇಂಥ ಇದನ್ನ ಕಟ್ಟಕ್ಕೆ ಸಾಧ್ಯ. ಅಂದ್ರೆ ನಿರ್ಗತಿಕರು, ನಾವು ಬಡವರು, ನಾವು ಅಕ್ರಮವಾಗಿ ಕಟ್ಟಡಗಳು ಕಟ್ಕೊಂಡಿದ್ದೀವಿ. ಬರೀ ಶ್ರೀಮಂತರು, ಹಣ ಇರೋರು ಮಾತ್ರ, ಉಳ್ಳವರಿಗೆ ಬಲ್ಲವರಿಗೆ ಮಾತ್ರ ಇಲ್ಲಿ ಏನೋ 90% ಅಧಿಕಾರಿಗಳು ಇದು ಮಾಡಿದ್ದಾರೆ, ಮಂಜೂರು ಮಾಡಿದ್ದಾರೆ. ಅಂತ ಅವರು ಗುರುತು ಮಾಡಿ ಅರ್ಹರಿಗೆ ಹಂಚಿಕೆ ಮಾಡಲಿ. ಅನರ್ಹವಾಗಿ ಕಾನೂನು ಚೌಕಟ್ಟಿಗೆ ಬರೆದಿರ್ತಕ್ಕಂಥ ಕಾನೂನು ಉಲ್ಲಂಘನೆ ಮಾಡಿ ಯಾರು ಕೊಟ್ಟಿದ್ದಾರೋ ಅವರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ಳುತ್ತೆ. ಆ ಒಂದು ಊರಿನಲ್ಲಿ ಸರ್ಕಾರಿ ಜಮೀನಿನ ಬಳಕೆ ಬಡವರಿಗಾಗಿ ಬಡವರಿಗೋಸ್ಕರ ಎಂದು ಬಿಟ್ಟಿದ್ದ ಜಾಗವನ್ನು ಸೂರು ಇಲ್ಲದವರಿಗೆ ಸೂರು ಒದಗಿಸುವ ದೃಷ್ಟಿಯಿಂದ ಫಾರಂ ನಂಬರ್ 94C ಅಡಿಯಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಅದು ಯಾರು ಬಡವರು, ಆದರೆ ಇಲ್ಲಿ ಯಾರೂ ಬಡವರು, ಬರೋಬ್ಬರಿ 7 ಅಂತಸ್ತುಗಳ ಮನೆ, 4 ಅಂತಸ್ತಿನ ಮನೆ ಕಟ್ಟಿಕೊಂಡವರು ಯಾವ ರೀತಿಯಲ್ಲಿ ಬಡವರು ಎಂಬುದರ ಬಗ್ಗೆ ಇಲ್ಲಿಗೆ ಅರ್ಜಿ ಸಲ್ಲಿಸಿದ ನಂತರ ಸ್ಥಳ ಪರಿಶೀಲನೆ ಮಾಡಿದವೇ ಹೇಳಬೇಕಿದೆ. ಈ ಊರಿನ ಹೆಸರು ಮಿಂಡಳ್ಳಿ. ಇದು ಮಾಲೂರು ತಾಲೂಕಿಗೆ ಸೇರಿದ್ದು ಕೋಲಾರ ಜಿಲ್ಲೆ ಹೊಂಡಾ ಕಂಪನಿ ಮಾಲೂರು ಮುಖ್ಯ ರಸ್ತೆಗೆ ಕೇವಲ 500ರಿಂದ 600 ಮೀಟರ್ ದೂರದಲ್ಲಿದೆ. ಆದರೆ ಈ ಊರಿನಲ್ಲಿ ಬಡವರಿಗಾಗಿ, ನಿರ್ಗತಿಕರಿಗಾಗಿ ಮಿಂಡಳ್ಳಿ ಗ್ರಾಮದ ಸರ್ವೆ ನಂಬರ್ 1ರಲ್ಲಿ ಸುಮಾರು 30 ಎಕರೆ ಜಮೀನು ಇದ್ದದ್ದು ನಿಜ. ಆದರೆ ಇಲ್ಲಿ ಈಗ ನಿರ್ಗತಿಕರಿಗೆ ನೀಡಬೇಕಾದ ಜಾಗ ಹಣವಂತರ, ರಾಜಕೀಯವಾಗಿ ಬೆಳೆದವರ ಹಾಗೂ ಬಲಾಢ್ಯರ ಕೈ ಸೇರಿದೆ. ಈ ಜಾಗ ಇದಕ್ಕೆ ಯಾರು ಹೊಣೆ? ಈ ರೀತಿ ಬಲಾಢ್ಯರ ಪಾಲಾದ ಜಾಗ ಈಗ ಬಡವರ ಬೆನ್ನಿಗೆ ಚೂರಿ ಹಾಕಿ ನೆಲಕ್ಕೆ ತುಳಿದು ಬಹುಮಹಡಿ ಕಟ್ಟಡಗಳನ್ನು ಕಟ್ಟಿ ಶ್ರೀಮಂತಿಕೆ ಮೆರೆದು ಹಣ ಲೂಟಿ ಮಾಡುವ ಬಹುದೊಡ್ಡ ಕುಳುಗಳು ಇಲ್ಲಿ ಬಂದು ಸೇರಿಕೊಂಡಿವೆ ಎಂದರೆ ತಪ್ಪಾಗಲಾರದು. ಸರ್, ಈಗ ಏನು ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಮಾಲೂರು ತಾಲೂಕಲ್ಲಿ ಏನು ಕಸಬಾ ಹೋಬಳಿ ಮಿಂಡಳ್ಳಿ ಗ್ರಾಮ ಇದೆ. ಆ ಮಿಂಡಳ್ಳಿ ಗ್ರಾಮದಲ್ಲಿ ಸುಮಾರು 30 ಎಕರೆಯಷ್ಟು ಸರ್ಕಾರಿ ಗೋಮಾಳ ಜಾಗ ಇರೋದಂತೂ ಖಚಿತವಾಗಿದೆ. ಆ 30 ಎಕರೆ ಗೋಮಾಳದಲ್ಲಿ ಸರ್ವೆ ನಂಬರ್ 1ರಲ್ಲಿ ಸುಮಾರು ಜನ ಅಲ್ಲಿ 94C ಹಾಕ್ಕೊಂಡಿದ್ದಾರೆ. ಅಂದರೆ ನಿರ್ಗತಿಕರು, ನಾವು ಬಡವರು, ನಾವು ಅಕ್ರಮವಾಗಿ ಕಟ್ಟಡಗಳು ಕಟ್ಕೊಂಡಿದ್ದೀವಿ, ನಮಗೆ ಮಾನ್ಯತೆ ಕೊಡಿ ಸ್ವಾಮಿ, ನಮಗೆ ಮಂಜೂರು ಮಾಡಿ ಅಂತ ಮೊನ್ನೆ ತಹಸೀಲ್ದಾರ್ ಅವರಿಗೆ, DC ಅವರಿಗೆ ಕೆಲವರು ಅರ್ಜಿಗಳೆಲ್ಲ ಹಾಕ್ಕೊಂಡಿದ್ರು. ಆಗೇನು ಮಾಡಿದ್ದಾರೆ, ಅಧಿಕಾರಿಗಳು ಪರಿಶೀಲನೆ ಮಾಡಿ ಆವಾಗೆಲ್ಲ ಚಿಕ್ಕ ಚಿಕ್ಕ ಮನೆಗಳು ಕಟ್ಕೊಂಡಿದ್ರು. ಈಗ ಇಂಡಸ್ಟ್ರಿಯಲ್ ಏರಿಯಾ ಆದಮೇಲೆ ಏನು ಮಾಡಿದ್ದಾರೆ, 3 ಫ್ಲೋರ್, 4 ಫ್ಲೋರ್, 5 ಫ್ಲೋರ್, 6 ಫ್ಲೋರು ಸರ್ಕಾರದ ಉಲ್ಲಂಘನೆ ಮೀರಿ 7 ಫ್ಲೋರ್, 8 ಫ್ಲೋರ್ವರೆಗೂ ಕಟ್ಟಿದ್ದಾರೆ. ನಮ್ಮದು ಕಟ್ಟಲಿ, ನಮ್ಮದು ಅಭ್ಯಂತರ ಇಲ್ಲ. ಬಟ್ ಬಡವರು ಯಾರಿದ್ದಾರೋ, ನಿಷ್ಠಾವಂತವಾಗಿ ಕೂಲಿ ನಾಲಿ ಮಾಡಿಕೊಂಡು ಜೀವನ ಮಾಡ್ತಾಯಿದ್ರು, ಅಂಥವ್ರಿಗೆ ಇಲ್ಲಿ ಯಾರಿಗೂ ಭೂಮಿ ಕಡೆ ಸಿಕ್ಕಿಲ್ಲ. ಬರೀ ಶ್ರೀಮಂತರು, ಹಣ ಇರೋರಿಗೆ ಮಾತ್ರ, ಉಳ್ಳವರಿಗೆ ಬಲ್ಲವ್ರಿಗೆ ಮಾತ್ರ ಇಲ್ಲಿ ಏನೋ 90% ಅಧಿಕಾರಿಗಳು ಇದು ಮಾಡಿದ್ದಾರೆ, ಮಂಜೂರು ಮಾಡಿದ್ದಾರೆ. ಅದರಿಂದ ಇವತ್ತು ನಾವು ಒತ್ತಾಯ ಮಾಡ್ತಾ ಇರೋದು ಇಷ್ಟೇ, ಏನಿವತ್ತು ನಿಷ್ಠಾವಂತ ನಿರ್ಗತಿಕರು ಯಾರು ಪ್ರಾಮಾಣಿಕವಾಗಿ ಬಡವರು ಬಗ್ರಿದ್ದಾರೋ ಅಂಥವ್ರಿಗೆ ಸರ್ಕಾರಿ ಭೂಮಿ ಹಂಚಿಕೆ ಮಾಡಿ. ಇವರು ಶ್ರೀಮಂತರು ಕೊಟ್ಟಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಂಡು ಇವತ್ತು ಏನು ಮಿಂಡಳ್ಳಿ ಗ್ರಾಮದಲ್ಲಿ, ಇಡೀ ಮಿಂಡಳ್ಳಿ ಗ್ರಾಮದಲ್ಲಿ ಸುಮಾರು ಅರ್ಧ ಊರಷ್ಟು ಜನಗಳು ಇವತ್ತು 3-4 ಫ್ಲೋರ್ ಎಲ್ಲ ಕಟ್ಟಿದ್ದಾರೆ. ಅಂಥವರ ಊರವ್ರ ವಿರುದ್ಧ ಮಾಲೀಕರು ಯಾರು ಮನೆಗಳು ಕಟ್ಟಿದ್ದಾರೋ ಅನಧಿಕೃತವಾಗಿ ಅಂಥ ಮಾಲೀಕರ ವಿರುದ್ಧ ಮಾನ್ಯ ಕಂದಾಯ ಅಧಿಕಾರಿಗಳು ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ಇವತ್ತು ನಾನು ಮಾಧ್ಯಮದ ಮುಖಾಂತರ ಮಾನ್ಯ ಅಧಿಕಾರಿಗಳಿಗೆ
ಇವತ್ತು ಒತ್ತಾಯ ಮಾಡ್ತಾಯಿದ್ದೀವಿ ಸರ್ 94C ಅಂದರೆ ಈಗ ಆ್ಯಕ್ಚುಲಿ ಯಾವುದೋ ಒಂದು ಸರ್ಕಾರಿ ಗೋಮಾಳ ಇರುತ್ತೆ. ಆ ಸರ್ಕಾರಿ ಗೋಮಾಳದಲ್ಲಿ ಅವರು ಮನೆಗಳು ಕಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಯಾವುದೇ ರೀತಿಯ ದಾಖಲೆಗಳು ಲಭ್ಯ ಇರೋದಿಲ್ಲ. ಹಾಗಾಗಿ ಅಕ್ರಮ ಸಕ್ರಮ ಅಂತ ಅಕ್ರಮ ಕಟ್ಕೊಂಡ್ರು ಸಕ್ರಮ ಮಾಡಿ ಅಂತ ಹೇಳಿಬಿಟ್ಟು ಅರ್ಜಿ ಹಾಕ್ಕೊಳ್ತಾರೆ ಸರ್. ಆ ಮಾನದಂಡಗಳ ಮೇಲೆ ಅರ್ಜಿ ಹಾಕ್ಕೊಳ್ತಾರೆ. ಕೆಲವ್ರಿಗಾಗಿದೆ, ಕೆಲವ್ರಿಗೆ ಇನ್ನೂ ಬಾಕಿ ಇದೆ, ಕೆಲವ್ರಿಗೆ ಇನ್ನೂ ಮಂಜೂರಾತಿ ಬಾಕಿ ಇದೆ. ಅಂಥವ್ರಿಗೆ ಏನಿವತ್ತು ನಮ್ಮ ತಹಸೀಲ್ದಾರ್ ಆಗಿರ್ಬೋದು ಅಥವಾ ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ಪಂಚಾಯತಿ ಅಧಿಕಾರಿಗಳಾಗಿರ್ಬೋದು, ಇವತ್ತು ಅವರ ವಾಸ್ತುಸ್ಥಿತಿ ನೋಡಿ ಯಾರು ಬಡವರಿದ್ದಾರೆ, ಯಾರು ಶ್ರೀಮಂತರಿದ್ದಾರೆ, ಯಾರು ನಿರ್ಗತಿಕರಿದ್ದಾರೆ ಅಂಥವ್ರಿಗೆ ನೀವು ಭೂಮಿ ಹಂಚಿಕೆ ಮಾಡಿ ಅಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತಾಯಿದ್ದೀವಿ ಸರ್. ಪ್ರಭಾವಿ ವ್ಯಕ್ತಿಗಳಂದ್ರೆ ನಮ್ಗೆ ಅದು ಸರಿಯಾಗಿ ಮಾಹಿತಿ ಇಲ್ಲ. ಪ್ರಭಾವಿ ವ್ಯಕ್ತಿಗಳಾಗಿರೋದ್ರೇ ಕಟ್ತಾ ಇರೋದು. ಬಡವರು ಎಲ್ಲಿ ಕಟ್ಟಕ್ಕೆ ಬರುತ್ತೆ ಸರ್? ಹಣ ಇರೋರು, ರಾಜಕೀಯ ಬೆಂಬಲ ಇರೋರು, ದುರ್ಬಲ ವ್ಯಕ್ತಿಗಳು, ಏನು ಪ್ರಬಲ ವ್ಯಕ್ತಿಗಳು ಇಂಥ ಇದನ್ನು ಕಟ್ಟೋಕ್ಕೆ ಸಾಧ್ಯ. 30 ಪಾರ್ಟಿ ಏನು ಅವರು ಸರ್ ಈಗ ಆ್ಯಕ್ಚುಲಿ 30 ಎಕರೆ ಭೂಮಿಯಲ್ಲಿ ಯಾರ್ಯಾರು ಎಷ್ಟೆಷ್ಟು ಹಾಕ್ಕೊಂಡಿರ್ತಾರೆ ಅಷ್ಟಕ್ಕೂ ಮಂಜೂರು ಎಷ್ಟು ಸ್ವಲ್ಪ ಈಗ 1 ಎಕರೆ ಹಾಕ್ಕೊಂಡಿರೋರ್ಗೆ ಒಂದು ಅರ್ಧ ಎಕರೆ ಅಥವಾ ಅರ್ಧ ಎಕರೆ ಹಾಕ್ಕೊಂಡಿರೋರ್ಗೆ ಒಂದು 20 ಗುಂಟೆ 10 ಗುಂಟೆ ಈ ರೀತಿ ಆವಾಗ ಸರ್ಕಾರ ಅಧಿಕಾರಿಗಳು ಮಂಜೂರು ಮಾಡಿರ್ಬೋದು ಸರ್. ಅದು ಪಂಚಾಯತಿ ಅಧಿಕಾರಿಗಳನ್ನ ನಾವು ಇನ್ನೂ ಭೇಟಿ ಮಾಡಿಲ್ಲ. ಈಗ ನಾವು ಮುಂದಿನ ನಮ್ಮ ದಿನಗಳಲ್ಲಿ ಏನಿವತ್ತು ನಮ್ಮ ಜಿಲ್ಲಾಧಿಕಾರಿಗಳಾಗಿರ್ಬೋದು, ಮಾನ್ಯ ತಾಲೂಕು ತಹಸೀಲ್ದಾರರಾಗಿರ್ಬೋದು ಅಥವಾ ಮಾನ್ಯ AC ಮೇಡಮ್ ಅವರಾಗಿರ್ಬೋದು, ಈ 3 ಜನ ಅಧಿಕಾರಿಗಳನ್ನ ನಾವು ಭೇಟಿ ಮಾಡಿ ಒಂದು ಮನವಿ ಕೊಡ್ತೀವಿ. ಈ ಮಾಧ್ಯಮದ ಮುಖಾಂತರ ನಾವು ಇವತ್ತು ಅವ್ರಿಗೆ ತಿಳಿಸೋದಿಷ್ಟೇ, ಏನಿವತ್ತು ಸರ್ಕಾರ ಭೂಮಿ ಕೃಷಿ ಇನ್ನೊಂದು ಮತ್ತೊಂದು ಕೊಡ್ತಾರೆ. ಬಡವರು ಇನ್ನೊಂದು ಮತ್ತೊಂದು ಯಾರು ಇದ್ದಾರೋ ಅವರು ಕೃಷಿ ಮಾಡಿಕೊಂಡು ಅದರಲ್ಲಿ ಬದುಕಲಿ ಅಂತ ಕೊಡ್ತಾರೆ. ಅಂಥ ಭೂಮಿನ ಇವರು ಮನೆಗಳು ಕಟ್ಕೊಂಡು ರಾಜಾರೋಷವಾಗಿ ಬಾಡಿಗೆಗಳು ಕಟ್ಕೊಂಡು ವಾಣಿಜ್ಯ ಮಳಿಗೆಗಳು ಮಾಡಿದ್ದಾರೆ. ಇವತ್ತು ಅಂಗಡಿಗಳು ಸುಮಾರು ಬಾಡಿಗೆಗಳು ಮಾಡಿದ್ದಾರೆ. ಎಷ್ಟು ಮನೆಗಳನ್ನ ಕಟ್ಟಿದ್ದಾರೆ ಸರ್? ಈ 30 ಎಕರೆನಲ್ಲಿ ಸುಮಾರು 800,000ಕ್ಕೂ ಹೆಚ್ಚು ಅಧಿಕ ಮನೆಗಳನ್ನು ಬಿಲ್ಡಿಂಗ್ಗಳನ್ನು ನಿರ್ಮಾಣ ಮಾಡಿದ್ದಾರೆ ಸರ್. ಎಷ್ಟು ಅಂತಸ್ತು ಬಿಲ್ಡಿಂಗ್ ಸರ್? ಒಂದು 4ರಿಂದ 5, 6, 7 ಅಂತಸ್ತಿನವರೆಗೂ ಕಟ್ಕೊಂಡಿದ್ದಾರೆ ಸರ್. ಉಲ್ಲಂಘನೆ ಮಾಡಿದ್ದಾರೆ. ಅದು ಪರ್ಮಿಷನ್ ತಗೊಂಡಿಲ್ಲ ಸರ್ ಅವರು. ಆ್ಯಕ್ಚುಲಿ ಈ ಹಳ್ಳಿ ಭಾಗದಲ್ಲಿ 2 ಫ್ಲೋರ್ ಮೇಲೆ ಹೋಗ್ಬೇಕಾದ್ರೆ ಪಂಚಾಯತಿಂದನೂ ಅಥವಾ ನಮ್ಮ ಇದರಿಂದನೂ ಅನುಮತಿ ತಗೋಬೇಕು ಕಟ್ಟಡ ಮೇಲೆ ಕಟ್ಟೋಕ್ಕೆ. ಅದು ಯಾರು ಅಭ್ಯಂತರ ಇಲ್ಲ ಅಂದರೆ ಅವ್ರು ಕಟ್ಕೋಬೋದು. ಅದು NOCನೂ ತಗೊಂಡಿಲ್ಲ, ಏನೂ ತಗೊಳ್ಳದೆ ಉದ್ದೇಶಪೂರ್ವಕವಾಗಿ ಇವರು ವಾಣಿಜ್ಯ ಮಳಿಗೆಗಳು ಮಾಡೋ ಉದ್ದೇಶದಿಂದನೇ ಇವರು ಈ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಸರ್. ಪಂಚಾಯತಿ ಕೊಡಲ್ಲ ಸರ್. ಇವರು ಆ್ಯಕ್ಚುಲಿ ಹಳ್ಳಿಗಳಲ್ಲಿ ಮಾಡ್ಕೊತಾರೆ. ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸರ್. ನಮ್ಮ ಗಮನಕ್ಕೆ ಬಂದಿರೋದು ಮಿಂಡಳ್ಳಿ. ಹಾಗಾಗಿ ನಾವು ಮಿಂಡಳ್ಳಿದು ಮಾತ್ರ ಮಾತಾಡ್ತಾ ಇದ್ದೀವಿ. ನಮ್ಮ ಗಮನಕ್ಕೆ ಬಂದಿದೆ. ನಾವು ಮುಂದಿನ ದಿನಗಳಲ್ಲಿ ಗ್ರಾಮಸ್ಥರಿಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೀವಿ. ಅಧಿಕಾರಿಗಳ ಹತ್ರ ಮಾತಾಡಿ ಚರ್ಚೆ ಮಾಡಿ ಇದರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಹೇಳ್ಬಿಟ್ಟು ನಾವು ಒತ್ತಾಯ ಮಾಡ್ತೇವೆ ಸರ್. ಈಗ ಸ್ಥಳ ಪರಿಶೀಲನೆ ಮಾಡಲಿ ಅಧಿಕಾರಿಗಳು, ಸಂಬಂಧಪಟ್ಟ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಯಾರು ಇದಕ್ಕೆ ಅರ್ಹರು ಯಾರು ಅನರ್ಹರು ಅಂತ ಅವರು ಗುರುತು ಮಾಡಿ ಅರ್ಹರಿಗೆ ಹಂಚಿಕೆ ಮಾಡಲಿ. ಅನರ್ಹವಾಗಿ ಕಾನೂನು ಚೌಕಟ್ಟಿಗೆ ಬರೆದಿರ್ತಕ್ಕಂಥ ಕಾನೂನು ಉಲ್ಲಂಘನೆ ಮಾಡಿ ಯಾರು ಕಟ್ಟಿದ್ದಾರೋ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ತಗೊಳ್ಳಿ ಸರ್. ಒಟ್ಟಾರೆ ತಾಲೂಕು ಕಂದಾಯ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯ ಒಂದು ಕಡೆಯಾದರೆ, ಇಲ್ಲಿಯೇ 11B ಖಾತೆಗಳನ್ನು ಮಾಡಿರುವ ಪಂಚಾಯಿತಿಯ ಮೇಲೂ ಕಾನೂನು ರೀತಿಯ ಕ್ರಮ ಜರುಗಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಿದೆ.